ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರ, ಹುಬ್ಬಳ್ಳಿಯಲ್ಲಿ ಪುಷ್ಕರಣಿ ವಿವಾದ ಮತ್ತೆ ಭುಗಿಲೇಳ್ತಾ ಇದೆ. ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾವೆ. ವಾಣಿಜ್ಯನಗರಿಯಲ್ಲಿ ಹಿಂದೂ ಸಂಘಟನೆಗಳು ಹೋರಾಟ ಆರಂಭ ಮಾಡಿದೆ. ಅನಧಿಕೃತ ಸಿಸಿ ರಸ್ತೆ ನಿರ್ಮಾಣ ಮಾಡಿರುವುದರ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಭವಾನಿ ಶಂಕರ ನಾರಾಯಣ ದೇವಸ್ಥಾನದ ಮುಂದೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದಾವೆ. ಅಲ್ಲಿ ಒಂದು ಪುಷ್ಕರಣಿ ಇತ್ತು, ಆ ಪುಷ್ಕರಣಿಯನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಆರೋಪವನ್ನು ಹಿಂದೂ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಆ ಪುಷ್ಕರಣಿಯ ಮೇಲೆ ರಸ್ತೆ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಇವರ ಆರೋಪ. ಅಸಾರುವೋಣಿ ಪುಷ್ಕರಣಿ ಸುತ್ತ 1500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಹಳೆ ಹುಬ್ಬಳ್ಳಿಯಲ್ಲಿ ಹಿಂದೆ ಇದೇ ಪ್ರದೇಶದಲ್ಲಿ ಗಲಭೆ ಕೂಡ ನಡೆದಿತ್ತು. ಈಗ ಅದೇ ಪ್ರದೇಶದಲ್ಲಿ ಮತ್ತೊಂದು ವಿವಾದ. ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಹುಬ್ಳಿ ಪ್ರತಿನಿಧಿ ಪ್ರಕಾಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಕಳೆದ 15 ದಿನಗಳಿಂದಾನೂ ನಡೀತಾ ಇರತಕ್ಕಂತಹ ಒಂದು ವಿವಾದ ಇದು. ಈ ವಿವಾದವನ್ನ ಕೊನೆಗೊಳಿಸೋದಕ್ಕೆ ಪೊಲೀಸರು ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ, ಜೊತೆಗೆ ಇವತ್ತು ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ. ಒಂದು ಕಡೆ ಮಸೀದಿ, ಒಂದು ಕಡೆ ದೇವಸ್ಥಾನ ಇರುವಂತಹ ನಡುವಿನ ಪ್ರದೇಶ ಇದು. ಸೊ ಹೀಗಾಗಿ ಅಲ್ಲಿ ಭದ್ರತೆಯನ್ನು ಯಾವ ರೀತಿ ಕೈಗೊಳ್ಳಲಾಗಿದೆ ಮತ್ತು ವಿವಾದವನ್ನು ಬಗೆಹರಿಸೋದಕ್ಕೆ ಏನ್ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ? ಪ್ರಕಾಶ್. ಎಸ್, ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಐತಿಹಾಸಿಕ ಭವಾನಿ ಶಂಕರ ನಾರಾಯಣ ದೇವಸ್ಥಾನದ ಪುಷ್ಕರಣಿ ವಿಚಾರದ ವಿವಾದದ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಜೊತೆಗೆ ಬಿಜೆಪಿ ಪಡೆ ಒಂದ್ ಕಡೆ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೇನು ಈ ಒಂದು ಪ್ರತಿಭಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಒಂದ್ ಕಡೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತೆ ಬಿಜೆಪಿಯ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿಭಟನೆಗೆ ಬಂದು ಜಮಾವಣೆ ಆಗ್ತಾ ಇದ್ದಾರೆ. ಇನ್ನ ಈ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸುಮಾರು 1500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡೋದ್ರ ಜೊತೆಗೆ ಈ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಒಂದು ಕಟ್ಟುನಿಟ್ಟಿನ ಕಟ್ಟೆಚ್ಚರಕ ಕ್ರಮವನ್ನ ಪೊಲೀಸ್ ಇಲಾಖೆ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಜಮಾವಣೆ ಆಗ್ತಾ ಇದ್ದಾರೆ. ಇವರ ಪಟ್ಟು ಏನಂದ್ರೆ, ಈ ಒಂದು ಐತಿಹಾಸಿಕ ದೇವಸ್ಥಾನ ಭವಾನಿ ಶಂಕರ ನಾರಾಯಣ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಎದುರುಗಡೆ ಇದ್ದಂತ ಪುಷ್ಕರಣಿ ಈ ಹಿಂದೆ ಇತಿಹಾಸದ ಪ್ರಕಾರ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂತ ಈ ಒಂದು ದೇವಸ್ಥಾನದ ಒಂದು ಪುಷ್ಕರಣಿ, ಆ ಪುಷ್ಕರಣಿ ಜಾಗದಲ್ಲಿ ಅನಧಿಕೃತವಾಗಿ ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಅದನ್ನ ತೆರವುಗೊಳಿಸಬೇಕು, ಇಲ್ಲದೆ ಹೋದಲ್ಲಿ ನಾವೇ ಅದನ್ನ ತೆರವುಗೊಳಿಸಬೇಕಾಗುತ್ತೆ ಅಂತಕ್ಕಂಥ ಒಂದು ಕಟ್ಟೆಚ್ಚರಿಕೆಯನ್ನ ನೀಡುವ ಮೂಲಕ ಪುರಾತತ್ವ ಇಲಾಖೆಗೆ ಇರಬಹುದು, ಅದೇ ರೀತಿ ಪಾಲಿಕೆಗೆ ಒಂದು ಎಚ್ಚರಿಕೆಯನ್ನ ನೀಡುವ ಮೂಲಕ ಇವತ್ತು ಈ ಒಂದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆದರೆ ಹೋರಾಟಕ್ಕೆ ಸಜ್ಜಾಗಿರ್ತಕ್ಕಂಥ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತೆ ಬಿಜೆಪಿ ಪಡೆ ಒಂದ್ ಕಡೆ ಸಾಥನ್ನ ನೀಡುವುದರ ಜೊತೆಗೆ ಈ ಒಂದು ಚನ್ನಪೇಟ್ ಮತ್ತೆ ಹಳೆ ಹುಬ್ಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಮಾರ್ಗ ಮಧ್ಯೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸ್ ಸರ್ಪಗಾವಲನ್ನ ಇಲ್ಲಿ ಇರಿಸಿರ್ತಕ್ಕಂಥದ್ದು. ಇನ್ನು ಪ್ರತಿಭಟನೆ ಆರಂಭಕ್ಕೂ ಮುನ್ನ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತಹ ಒಂದು ಎಲ್ಲ ಸಾಧ್ಯತೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಕಾಕಿ ಸರ್ಪಗಾವಲನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಕೂಡ ಬೆಳಗ್ಗೆಯಿಂದನೇ ಇಲ್ಲೇ ಮೊಕ್ಕಾಂ ಹೂಡಿರುವಂತದ್ದು. ಒಂದ್ ಕಡೆ ಈ ಒಂದು ವಿವಾದಕ್ಕೆ ತೆರೆ ಎಳೆಯಬೇಕಾದ್ರೆ, ಸುಖಾಂತ್ಯ ಆಗಬೇಕಾದ್ರೆ ಏನು ಪ್ರಮುಖವಾಗಿ ಪುರಾತತ್ವ ಇಲಾಖೆಯ ಒಂದು ದಾಖಲೆಗಳ ಪ್ರಕಾರ 1823-24ರಲ್ಲಿ ಈ ಒಂದು ಪುಷ್ಕರಣಿ ಇತ್ತು ಅಂತಕ್ಕಂಥ ಒಂದು ಏನು ವಾದ ಇದೆ, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಒಂದು ವಾದ ಇದೆ. ಇದರ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಈಗಾಗಲೇ ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಆ ಸಿಸಿ ರಸ್ತೆಯನ್ನ ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಅಂದ್ರೆ ಪುರಾತತ್ವ ಇಲಾಖೆಯಿಂದ ಅದನ್ನ ಉತ್ಖನನ ಮಾಡಿ ಅಲ್ಲಿ ಇರುವಂತಹ ಕುರುಹುಗಳನ್ನ ಪತ್ತೆ ಹಚ್ಚಬೇಕು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಪುಷ್ಕರಣಿ ಇತ್ತು ಅಂತಕ್ಕಂಥ ಒಂದು ಸ್ಪಷ್ಟತೆ ನಮಗೆ ಗೊತ್ತಾಗಲಿದೆ. ಹೀಗಾಗಿ ಪುರಾತತ್ವ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ಈ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಅಂತಕ್ಕಂಥ ಒಂದು ಆಕ್ರೋಶ, ಅಸಮಾಧಾನ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈಗಾಗಲೇ ಆ ರಸ್ತೆಯನ್ನ ಏನು ನಿರ್ಮಾಣ ಮಾಡಿದ್ದಾರೆ, ಆ ರಸ್ತೆಯನ್ನ ತೆರವುಗೊಳಿಸಬೇಕು, ತೆರವುಗೊಳಿಸಿದಾಗ ಮಾತ್ರ ಅಲ್ಲಿ ಕುರುಹುಗಳು ಪತ್ತೆ ಆಗಲಿವೆ ಅಂತಕ್ಕಂಥ ಒಂದು ವಾದವನ್ನ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಜೊತೆಗೆ ಅಲ್ಲಿರುವಂತಹ
ಸ್ಥಳೀಯರು ಕೂಡ ಈ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಒಂದು ಹೋರಾಟಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಎರಡು ಗುಂಪುಗಳ ನಡುವೆ ಯಾವುದೇ ರೀತಿಯಾದಂತಹ ಗಲಾಟೆ ಆಗಬಾರದು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಹದ್ದಿನ ಕಣ್ಣನ್ನ ಇರಿಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೃಹತ್ ಹೋರಾಟ ಆರಂಭ ಆಗ್ತಾ ಇದೆ. ಶ್ರೀಲಕ್ಷ್ಮಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಕೈಯಲ್ಲಿ ಫ್ಲೆಕ್ ಕಾರ್ಡ್ಗಳನ್ನು ಹಿಡಿದು ಏನು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಜೊತೆಗೆ ಬಿಜೆಪಿ ಪಡೆ ಹೋರಾಟಕ್ಕೆ ಅಣಿ ಆಗ್ತಾ ಇದೆ. ಇಲ್ಲಿ ಹೋರಾಟ ಆರಂಭ ಮಾಡ್ತಾ ಇರತಕ್ಕಂತ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇಲ್ಲಿ ಸನ್ನದ್ದರಾಗಿ ನಿಂತಿರುವಂತದ್ದು. ಬಸ್ಗಳನ್ನ ಇಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥದ್ದು, ಪೊಲೀಸ್ ವಾಹನಗಳನ್ನ ತಂದು ನಿಲ್ಲಿಸಿರ್ತಕ್ಕಂಥದ್ದು. ಇನ್ನು ಪ್ರತಿಭಟನೆ ಆರಂಭ ಆಗ್ತಾ ಇದ್ದಂತೆ ಕಾರ್ಯಕರ್ತರನ್ನ ಅದೇ ರೀತಿ ಬಿಜೆಪಿ ಪಡೆಯೂ ಕೂಡ ಏನು ಇಲ್ಲಿ ಸನ್ನದ್ಧ ಆಗಿ ನಿಂತಿದೆ. ಅವರನ್ನ ವಶಕ್ಕೆ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಸರ್ಕಾರದ ವಿರುದ್ಧವಾಗಿ ಅದೇ ರೀತಿ ಮಹಾನಗರ ಪಾಲಿಕೆ ವಿರುದ್ಧ, ಇನ್ನು ಪುರಾತತ್ವ ಇಲಾಖೆ ಒಂದು ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಇಲ್ಲಿ ಘೋಷಣೆಗಳು ಮೊಳಗ್ತಾ ಇದ್ದಾವೆ. ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ. ಹೋರಾಟ ಇನ್ನೇನು ಆರಂಭ ಆಗ್ತಾ ಇದೆ. ಕೈಯಲ್ಲಿ ಐತಿಹಾಸಿಕ ದೇವಸ್ಥಾನದ ಒಂದು ಫ್ಲೆಕ್ ಕಾರ್ಡ್ಗಳನ್ನ ಹಿಡಿದು ಘೋಷಣೆಗಳನ್ನ ಕೂರ್ಲಿಕ್ಕೆ ಈಗಾಗಲೇ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಇಲ್ಲಿ ಜಮಾವಣೆ ಆಗಿರುವಂತದ್ದು. ಸಾಕಷ್ಟು ಜನ ಸೇರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿ ಈಗಾಗಲೇ ನಿಷೇಧಾಜ್ಞೆ ಜಾರಿ ಮಾಡಿರುವಂತದ್ದು. ಈ ನಿಷೇಧಾಜ್ಞೆ ಜಾರಿ ಮಾಡಿದ್ರು ಕೂಡ ಏನು ಕಾನೂನು ಉಲ್ಲಂಘನೆ ಮಾಡುವಂತವರ ವಿರುದ್ಧ ಒಂದು ಕಾನೂನು ಕ್ರಮವನ್ನ ಜರುಗಿಸಲಾಗುವುದು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ಈಗಾಗಲೇ ಪೊಲೀಸ್ ಆಯುಕ್ತರು ನೀಡಿರುವಂತದ್ದು. ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ಆದರೆ ಅವರ ಪಟ್ಟು ಒಂದೇ, ಈ ಒಂದು ದೇವಸ್ಥಾನದ ಪುಷ್ಕರಣಿ ವಿಚಾರದಲ್ಲಿ ಅದನ್ನ ಉತ್ಖನನ ಮಾಡುವವರೆಗೂ, ಈ ರಸ್ತೆಯನ್ನ ತೆರವುಗೊಳಿಸುವವರೆಗೂ ನಾವು ಹಿಂದೆ ಸರಿಯೋದಿಲ್ಲ ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದು ಹಿಂದೂಪರ ಸಂಘಟನಾ ಕಾರ್ಯಕರ್ತರು ಇಲ್ಲಿ ಜಮಾವಣೆ ಆಗಿರುವಂತದ್ದು. ಜೊತೆಗೆ ಅವರಿಗೆ ಬಿಜೆಪಿಯ ನಾಯಕರು ಕೂಡ